ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಹರೀಶ್. ಭಾಳ ಜನ ಕೇಳ್ತಾ ಇದ್ರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಆಯ್ಕೆ ಆಗ್ಬೋದು, ಫಲಿತಾಂಶ ಏನಾಗ್ಬೋದು, ಇದು ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂದರೆ ತುಂಬ ಬೆಟ್ಟಿಂಗ್ಗಳು ನಡೀತಾ ಇದ್ದಾವೆ. ಒಂದು ಕಡೆ ತುಂಬ ನಾವೇ ಆಯ್ಕೆ ಆಗ್ತೀವಿ ಅಂತ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ BJP ಅವರು, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇದಕ್ಕೆ ಬೆಂಕಿಗೆ ಇನ್ನೂ ಸ್ವಲ್ಪ ತುಪ್ಪ ಸುರಿಯೋದು ಅಂತಾರಲ್ಲ, ಆ ರೀತಿಯಾಗಿ ಒಬ್ಬೊಬ್ಬರನ್ನೇ ಮುಸ್ಲಿಮ್ಸ್ ಮುಖಂಡರನ್ನು ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀರಾ ಅಂತ ಹೇಳಿ. ಇವೆಲ್ಲದರ ನಡುವೆ ಯಾರು ಆಯ್ಕೆ ಆಗ್ಬೋದು? ಎಲೆಕ್ಷನ್ ನಡೆಯೋವರೆಗೂ ಕೂಡ ಕಾಂಗ್ರೆಸ್ ಸೈಲೆಂಟ್ ಆಗಿತ್ತು, ನಂತರ ಅವ್ರನ್ನ ಒಬ್ಬೊಬ್ಬರನ್ನೇ ಉಚ್ಚಾಟನೆ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ ಮುಖಂಡರು, ಮುಸ್ಲಿಂ ಸಮುದಾಯದ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ? ಕಾಂಗ್ರೆಸ್ ಸೋಲುತ್ತಾ? ಹಾಗಿದ್ರೆ ಸ್ನೇಹಿತರೆ, ನಾವು ಯಾವುದೇ ಒಂದು ಚುನಾವಣೆ ಸಮೀಕ್ಷೆಯನ್ನು ನೋಡುವ ಮುಂಚೆ ಆ ಒಂದು ಕ್ಷೇತ್ರದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಏನಾಗಿತ್ತು ಅನ್ನೋದನ್ನು ಗಮನಿಸಬೇಕು. ಸುಮಾರು 28,000 ಅಂತರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಆಯ್ಕೆ ಆಗಿದ್ದರು. ಕಳೆದ ಬಾರಿ ಇದ್ದಂಥ ಮತದಾರರು 2,10,000, ಮತದಾನ ಆಗಿದ್ದು 1,46,000. ಈ ಬಾರಿ 2,30,000 ಮತದಾರರಿದ್ದಾರೆ, 1,58,000 ಮತದಾನ ಆಗಿದೆ. ಹಾಗೆ ಈ ಬಾರಿ ಯಾರು ಎಷ್ಟು ಅಂತರದಲ್ಲಿ ಆಯ್ಕೆ ಆಗ್ಬೋದಾಗಿದೆ? ಸ್ನೇಹಿತರೆ, ದ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಸಂಸ್ಥೆ, TSM ಅನ್ನೋ ಒಂದು ಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿದೆ. 1 ತಿಂಗಳು ಸಮಯ ತೆಗೆದುಕೊಂಡು ಆ ಒಂದು ಕ್ಷೇತ್ರದಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ಅದು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ. ನಾವು ದಾವಣಗೆರೆ ದಕ್ಷಿಣ ಅರ್ಥ ಮಾಡ್ಕೋಬೇಕು ಅಂದರೆ ನಗರ ಮತ್ತು ಗ್ರಾಮೀಣವನ್ನು ಅರ್ಥ ಮಾಡ್ಕೋಬೇಕು. ನಗರ ಪ್ರದೇಶದಲ್ಲಿ ಸುಮಾರು 80% ಮತದಾರರಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 20% ಮತದಾರರಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ 35,000 ರಿಂದ 40,000 ಮತದಾನ ಆಗಿದೆ. ಹಾಗೆ ನಗರ ಪ್ರದೇಶದಲ್ಲಿ ಸುಮಾರು 1,20,000 ಮತದಾನ ಆಗಿದೆ. ಇದರ ನಡುವೆ ಗ್ರಾಮೀಣ ಪ್ರದೇಶದಲ್ಲಿ BJP ಮುನ್ನಡೆಯನ್ನು ಸಾಧಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 70% ಮತದಾನ BJP ಪಡೆಯಬಹುದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ 10,000 ರಿಂದ 15,000 ಮತಗಳನ್ನು ಪಡೆಯಬಹುದು, ಇತರೆ 2,000 ರಿಂದ 3,000 ಅಂತ ಹೇಳಿದ್ದಾರೆ. ಹಾಗೆ ನಗರ ಪ್ರದೇಶದಲ್ಲಿ ನೋಡೋದಾದರೆ 65,000 ರಿಂದ 75,000 ಮತಗಳು ಕಾಂಗ್ರೆಸ್ ಬೊಕ್ಕಸಕ್ಕೆ ಸೇರಲಿವೆ. BJPಗೆ 35,000 ರಿಂದ 40,000 ಮತಗಳು ನಗರ ಪ್ರದೇಶದಲ್ಲಿ ಪಡೆಯಬಹುದು ಅಂತ ಹೇಳಿದ್ದಾರೆ. ಹಾಗೆ SDP 8,000 ರಿಂದ 10,000, ಇತರೆ 8,000 ರಿಂದ 10,000 ಹಂಚಿ ಹೋಗಲಿವೆ ಅಂತ ಹೇಳಿ ದ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಕಂಪನಿಯಿಂದ ವರದಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಸಂಸ್ಥೆ ಹೇಳಿರೋ ಪ್ರಕಾರ ನಾವು ನೋಡೋದಾದರೆ ಒಟ್ಟಾರೆಯಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸುಮಾರು ಕಾಂಗ್ರೆಸ್ನವರು 10,000 ರಿಂದ 15,000 ಅಂತರದಲ್ಲಿ ಆಯ್ಕೆ ಆಗ್ಬೋದು ಅಂತ ಹೇಳಿ ಈ ವರದಿ ತಿಳಿಸಿದೆ. ಹೌದಾ? ಹಾಗಿದ್ರೆ ಅಷ್ಟು ಮತಗಳನ್ನು ಪಡಿಬಹುದಾ? ನಾವೊಂದು ನಿಮ್ಮ ಮುಂದೆ ಒಂದು ಚಾರ್ಟನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ಇಲ್ಲಿ ನಾವು ಜಾತಿವಾರು ಲೆಕ್ಕಾಚಾರವನ್ನು ಕೂಡ ನೋಡಬೇಕಾಗುತ್ತೆ. ಯಾವ ಜಾತಿಯವರು ಎಷ್ಟಿದ್ದಾರೆ, ಯಾವುದೇ ರಾಜಕೀಯ ಸಮೀಕ್ಷೆಗಳು ಜಾತಿ ಆಧಾರದ ಮೇಲೆ ನಡೆಯುತ್ತೆ. ಹಾಗೆ ಆ ಜಾತಿ ಲೆಕ್ಕಾಚಾರ ಹೇಗಿರುತ್ತೋ ಆ ರೀತಿಯಾಗಿ ಫಲಿತಾಂಶವು ಕೂಡ ಹೊರಬರುತ್ತೆ ಅಂತ ಹೇಳಿ ಎಲ್ಲ ಸಮೀಕ್ಷೆಗಳು ಕೂಡ ಹೇಳೋದು ಅದೇ. ಹಾಗೆ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ನಂಬೋದು ಕೂಡ ಅದನ್ನೇ. ಸ್ನೇಹಿತರೆ, ಈ ಒಂದು ಕ್ಷೇತ್ರದಲ್ಲಿ ಅಂದಾಜು ನಾವೊಂದು ಚಾರ್ಟ್ ಹಾಕ್ತೀನಿ, ಅದು ನೋಡ್ಕೊಂಬನ್ನಿ. ಸ್ನೇಹಿತರೆ, ಈ ಒಂದು ಕ್ಷೇತ್ರದಲ್ಲಿ ಜಾತಿವಾರು ಮತದಾನ ಎಷ್ಟಾಗಿರ್ಬೋದು? ಹಾಗೆ ಈಗ ನೀವು ಹಿಂದಿನ ಚಾರ್ಟ್ ನೋಡಿದ್ರಿ, ಎಷ್ಟು ಮತದಾರರಿದ್ದಾರೆ ಯಾವ ಜಾತಿಯವರು ಅಂತ ಅಂದಾಜು ಲೆಕ್ಕವನ್ನು. ಈಗ ಒಂದು ಅಂದಾಜು ಲೆಕ್ಕವನ್ನು ಇಷ್ಟು ಮತದಾನ ಆಗಿರಬಹುದು ಅಂತ ಹೇಳಿ, ಆ ಮತದಾನದಲ್ಲಿ ಕಾಂಗ್ರೆಸ್, BJP, SDP ಮತ್ತು ಇತರೆಗೆ ಎಷ್ಟು ಹೋಗಿರಬಹುದು? ಸ್ನೇಹಿತರೆ, ಒಂದು ಅಂದಾಜು ಲೆಕ್ಕವನ್ನು ಹೇಳ್ತೀನಿ ನೋಡಿ. ಈ ಒಂದು ಚಾರ್ಟ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ, ಈ ಚಾರ್ಟ್ನಲ್ಲಿ ಮುಸ್ಲಿಮರು 45,000 ಮತದಾನ ಆಗಿರ್ಬೋದು. ಅಂದರೆ ಈ ಬಾರಿ ಸ್ವಲ್ಪ ಮತದಾನ ಕಡಿಮೆ ಆಗಿದೆ. ಆದರೂ ಕೂಡ ಕಾಂಗ್ರೆಸ್ಗೆ 30,000 ಮತದಾನ, BJPಗೆ ಒಂದು 2,000 ಹೋಗಿದೆ. ವಿಶೇಷ ಸಂಗತಿ ಅಂದರೆ ಇದು 2,000 BJPಗೆ ಹೋಗಿದೆ. ಇನ್ನೊಂದು SDPIಗೆ ಒಂದು 8,000 ಮತದಾನ ಆಗಿದೆ. ಹಾಗೆ ಒಂದು ಇತರೆ ಒಂದು 5,000 ಆಗಿರಬಹುದು. ಲಿಂಗಾಯತರು ಒಟ್ಟಾರೆಯಾಗಿ 25,000 ಮತದಾನ ಆಗಿದೆ. ಅದರಲ್ಲಿ 10,000 ಕಾಂಗ್ರೆಸ್ಗೆ ಹೋಗಿರಬಹುದು, 14,000 BJPಗೆ, 1,000 ಇತರೆ. ಕುರುಬರು 18,000 ಮತದಾನ ಆಗಿರಬಹುದು, 12,000 ಕಾಂಗ್ರೆಸ್ಗೆ, 6,000 BJPಗೆ, ಇತರೆ ಇಲ್ಲ. ST ಸಮುದಾಯದವರು 15,000 ಮತದಾನ ಆಗಿರ್ಬೋದು, 5,000 ಕಾಂಗ್ರೆಸ್ಗೆ, 10,000 BJPಗೆ, ಇತರೆ 1,000. SC ಸಮುದಾಯದಿಂದ 16,000 ಮತದಾನ ಆಗಿದೆ. ಇದರಲ್ಲಿ ಒಂದು 6,000 ಕಾಂಗ್ರೆಸ್ಗೆ, 10,000 BJPಗೆ, ಇತರೆ ಇಲ್ಲ. ಮರಾಠರು 12,000 ಮತದಾನ ಆಗಿದೆ, 5,000 ಕಾಂಗ್ರೆಸ್ಗೆ ಹೋಗಿರಬಹುದು, ಇನ್ನು 7,000 BJPಗೆ, ಇತರೆ ಯಾರಿಗೂ ಇಲ್ಲ. ಉಪಾರರು 6,000 ಇದ್ದಾರೆ, 6,000ದಲ್ಲಿ 3,000 ಕಾಂಗ್ರೆಸ್ಗೆ, 3,000 BJPಗೆ. ಹಾಗೆ ಇತರೆ ಎಲ್ಲ ವರ್ಗಗಳಿಂದ ಸೇರಿ 21,000 ಮತದಾನ ಆಗಿದೆ. ಅದರಲ್ಲಿ 8,000 ಕಾಂಗ್ರೆಸ್ಗೆ, 11,000 BJPಗೆ,
SDPIಗೆ 1,000 ಹೋಗಿರಬಹುದು ಮತ್ತು ಇತರ 1,000. ಸ್ನೇಹಿತರೆ, ಈ ಕ್ಷೇತ್ರದ ಒಟ್ಟಾರೆಯಾಗಿ ಮತದಾನ ನೋಡೋದಾದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದಿಂದ ಕಾಂಗ್ರೆಸ್ಗೆ 75ರಿಂದ 80,000 ಮತದಾನ ಆಗ್ಬೋದು, BJPಗೆ 65,000ದಿಂದ 70,000 ಆಗ್ಬೋದು, SDPIಗೆ 6ರಿಂದ 8,000 ಮತದಾನ, ಇತರೆ 8ರಿಂದ 10,000. ಒಟ್ಟಾರೆಯಾಗಿ 1,58,000 ಮತದಾನದಲ್ಲಿ 10ರಿಂದ 15,000 ಅಂತರದಲ್ಲಿ ಈ ಬಾರಿ ಕಾಂಗ್ರೆಸ್ ಆಯ್ಕೆ ಆಗಬಹುದು ಅಂತ ಹೇಳಿ ಈ ಒಂದು ಸಂಸ್ಥೆ ವರದಿಯನ್ನು ಕೊಟ್ಟಿದೆ. ಸ್ನೇಹಿತರೆ, ಪ್ರಮುಖವಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿ, ಗ್ರಾಮೀಣ ನಗರ ಪ್ರದೇಶದಲ್ಲಿ ಎಷ್ಟಾಗಬಹುದು, ಹಾಗೆ ಜಾತಿವಾರು ಎಷ್ಟಾಗ್ಬೋದು ಅಂತ ನೋಡಿದರು. ಆದರೆ ಇದನ್ನು ಹೊರತುಪಡಿಸಿ ಈ ಒಂದು ಕ್ಷೇತ್ರದಲ್ಲಿ BJP ಹಿಂದೆಂದೂ ಕಾಣದಷ್ಟು ಮತಗಳನ್ನು ಈ ಬಾರಿ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ಹಾಗೆ ಇಷ್ಟು ಮತಗಳನ್ನು ಪಡೀಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಗೊಂದಲ, ಹಾಗೆ ಮುಸಲ್ಮಾನ ಬಾಂಧವರ ಮನಸ್ತಾಪ, ಇದ್ರ ಜೊತೆ BJP ಅದನ್ನು ಬಳಸ್ಕೊಂಡು ಒಗ್ಗಟ್ಟಿನ ಪ್ರದರ್ಶನ ಮಾಡಿತು. ಅಂದರೆ ಎಷ್ಟೇ ಆಕಾಂಕ್ಷಿಗಳಿದ್ರೂ ಕೂಡ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದರು, ಒಗ್ಗಟ್ಟಿನಿಂದ ಪ್ರಚಾರ ಮಾಡಿದರು. ಹಾಗೆ ಶ್ರೀನಿವಾಸ್ ದಾಸ್ಕರೆಪ್ಪ ಅವರಿಗೆ ಬೆಂಬಲ ಸೂಚಿಸಿದರು. ಅದರಲ್ಲೂ ಪ್ರಮುಖವಾಗಿ ವಿನಯ್ ಕುಮಾರ್ GB ಅನ್ನೋರು ಕೂಡ ಒಂದು ಪಾದಯಾತ್ರೆಯನ್ನು ಮಾಡಿದರು. ಇದರ ಮೂಲಕ ಒಂದು ಹಿಂದುಳಿದ ವರ್ಗಗಳ ಸಮುದಾಯದವರು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನಿಂದ BJPಗೆ ಬಂದಿದ್ದಾರೆ. ಹಾಗೆ ಅಜಯ್ ಕುಮಾರ್ ಅವರು, ರಾಜನಹಳ್ಳಿ ಶಿವಕುಮಾರ್ ಅವರು, ಲೋಕಿಕೆರೆ ನಾಗರಾಜ್, ಆಮೇಲೆ ಜಾಧವ್ ಅವರು, ಹೀಗೆ ಸುಮಾರು ನಾಯಕರು ಎಲ್ಲರೂ ಕೂಡ BJPಗೆ ಒಗ್ಗಟ್ಟಿನ ಪ್ರದರ್ಶನ ತೋರಿಸಿದ್ರಿಂದ ಅಲ್ಲಿಯ ಮತದಾರರು ಆ ಒಂದು ಪಕ್ಷದ ಮೇಲೆ ಸ್ವಲ್ಪ ಮಟ್ಟಿಗೆ ಒಲವು ಹೆಚ್ಚಾಗಿ ಈ ಬಾರಿ ಮತದಾನವನ್ನು ಕೂಡ ಹೆಚ್ಚಾಗಿ ಆ ಒಂದು ಪಕ್ಷಕ್ಕೆ ನೀಡಿದ್ದಾರೆ. ಆದರೆ ಅಂತರ ಒಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಆಯ್ಕೆ ಆಗ್ಬೋದು, ಅಂತರ ಕಡಿಮೆ ಆಗ್ತದೆ. 28,000 ಅಂತರ ಇತ್ತಲ್ಲ, ಈಗ 10ರಿಂದ 15,000 ಅಂತರದಲ್ಲಿ ಕಾಂಗ್ರೆಸ್ಸೇ ಗೆಲ್ಲಬಹುದು ಅಂತ ಹೇಳಿ ಈ ಒಂದು ಸಂಸ್ಥೆ ವರದಿಯನ್ನು ಕೊಟ್ಟಿದೆ. ಅದನ್ನು ನಾವು ನಿಮ್ಮ ಮುಂದೆ ಎಳೆಯಾಗಿ ಇಟ್ಟಿದ್ದೇವೆ. ಸ್ನೇಹಿತರೆ, ಯಾರೇ ಆಯ್ಕೆ ಆದರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಪ್ರದೇಶಗಳಿದ್ದಾವೆ. ಆ ಒಂದು ಅಭ್ಯರ್ಥಿ ದಯವಿಟ್ಟು ಕೆಲವೊಂದು ಕಡೆ, ಅದರಲ್ಲೂ ಯರಗುಂಟೆ ಅನ್ನೋ ಗ್ರಾಮದಲ್ಲಿ ನಮ್ಮ ಚಾನಲಲ್ಲಿ ನೋಡಿರ್ತೀರ, ಅಲ್ಲಿ ಇನ್ನೂ ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಆಗಿಲ್ಲ, ಚರಂಡಿ ಇಲ್ಲ, ರಸ್ತೆ ಇಲ್ಲ, ಇಂಥ ವ್ಯವಸ್ಥೆಗಳಿದ್ದಾವೆ. ದಯವಿಟ್ಟು ದಾವಣಗೆರೆ ಮತದಾರರು ನೋಡ್ತಾ ಇದ್ರಿ, ಯಾರೇ ಮತದಾರ ಆಗಿರಲಿ ನೋಡ್ತಾ ಇದ್ರಿ ಈ ವಿಡಿಯೋನ, ನಿಮ್ಮ ಕ್ಷೇತ್ರದಲ್ಲಿ ನೀವು ಕೇಳಿ ನಿಮ್ಮ ಕೆಲಸವನ್ನು ಮಾಡಿಸ್ಕೊಳ್ಬೇಕು. ನೀವು ಕೇಳಿಲ್ಲ ಅಂದರೆ ರಾಜಕಾರಣಿಗಳು ನಿಮ್ಮ ಹತ್ರನೂ ಕೂಡ ಬರಲ್ಲ. ಇಲ್ಲ ಅಂದರೆ ನೀವು ಸಮಸ್ಯೆಗಳಲ್ಲೇ ಸತ್ತು ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇದನ್ನು ಗಮನದಲ್ಲಿಟ್ಕೊಂಡು ಇನ್ನೂ ನೆಕ್ಸ್ಟ್ ಎಲೆಕ್ಷನ್ ಕೂಡ ಇದೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರಿಗೆ ಮತ ನೀಡಿ, ಯಾವುದೇ ಕ್ಷೇತ್ರದಲ್ಲಾಗಿರಲಿ. ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆ ಆಗುವಂಥ ಅಭ್ಯರ್ಥಿಗೆ ಹೇಳೋದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿ, ಅದ್ರ ಜೊತೆ ಜನರ ಪ್ರೀತಿಯನ್ನು ಗಳಿಸಿದ್ರ ಜೊತೆಗೆ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ವಿಚಾರ ಕ್ರಾಂತಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ವಿಚಾರ ಕ್ರಾಂತಿ ಅಫಿಷಿಯಲ್ ಅಂತ ಇದೆ, ಅಲ್ಲೂ ಕೂಡ ಫಾಲೋ ಮಾಡೋದ್ರ ಮೂಲಕ ನಮಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ. ನಮಸ್ತೆ.